ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಾಮೃತ್ಯುರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ನಿರೀಕ್ಷೆ ಮಾಡೋಣ. ಈಗ ಈ ಕನ್ಯಾ ರಾಶಿಯವರಿಗೆ ಬುಧ ಅಂದರೆ ರಾಶ್ಯಾಧಿಪತಿಯಾದ ಬುಧ ನಿಮ್ಮ ರಾಶಿಯಲ್ಲೇ ಬರೋದರಿಂದ ಸ್ವಕ್ಷೇತ್ರದಲ್ಲಿ ಆ ಗ್ರಹಗಳಿಗೆ ಹೆಚ್ಚು ಬಲ. ಯಾವಾಗ ಸ್ವಂತ ಮನೆ ಅಂತೀವಲ್ಲ, ಸ್ವಂತ ಮನೆ ನಾವಿದ್ರೆ ಹಿಂಗೆ ಬಲ ಬರ್ತದೋ ಹಾಗೆ ಆ ಸ್ವಂತ ಮನೆಗಳಲ್ಲಿ ಆ ಸ್ವಂತ ಗ್ರಹಗಳೇ ಕೂತ್ಕೊಂಡಾಗ ವಿಶೇಷ ಫಲಗಳು ಸಿಗ್ತದೆ. ಇದು ತಿಳ್ಕೊಂಬಿಡ್ರಿ. ಯಾವಾಗಲೂ ಅಷ್ಟು ಏನೋ ಸಿಗುತ್ತೆ ನಿಮಗೆ. ಬುಧ ಚೆನ್ನಾಗಿದ್ದ ಏನಾಗುತ್ತೆ ಅಂದರೆ, ಬುಧ ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ದುಡ್ಡು ಸಂಬಂಧಪಟ್ಟಿದ್ದು, ಒಳ್ಳೆ ಭೂಮಿ ಕೊಂಡುಕೊಳ್ಳುವಂಥದ್ದು, ಮನೆ ಆಸ್ತಿ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಯಾಕೆಂದರೆ ಭೂಮಿಯ ಅಧಿಪತಿ ಕುಜನಾಗಿದ್ದರೂ ಸಹ 10ನೇ ಮನೆ ಸಂಚಾರ ಮಾಡ್ತಿರ್ತಾನೆ, ಹಾಗೆ 4ನೇ ಮನೆ ದೃಷ್ಟಿಯನ್ನು ಬಿಟ್ಟಿರ್ತಾನೆ. ಹಾಗಾಗಿ ಮನೆ ಭೂಮಿ ಆಸ್ತಿಗಳನ್ನು ಮಾಡಬೇಕಾದರೆ ನಮ್ಮ ಜಾತಕದಲ್ಲಿ ವಿಶೇಷವಾದ ಒಳ್ಳೆಯ ಗ್ರಹಗಳಿರಬೇಕು, ಒಳ್ಳೆಯ ಯೋಗ ಇರಬೇಕು. ದುಡ್ಡಿದ್ದರೂ ಕೆಲಸದಲ್ಲಿ ಮನೆ ಮಾಡಲಿಕ್ಕಾಗಲ್ಲ, ಆಸ್ತಿ ಮಾಡಲಿಕ್ಕಾಗೋದಿಲ್ಲ. ಆದರೆ ನಿಮಗೆ ಈ ತಿಂಗಳಲ್ಲಿ ಭಾಳ ಅದ್ಭುತವಾದ ಯೋಗವನ್ನು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಒಳ್ಳೆಯ ಆಸ್ತಿನ ಮಾಡಿಕೊಡ್ರಿ. ಸಚ್ಚಾರಿತ್ರ, ಒಳ್ಳೆ ಗುಣ, ಒಳ್ಳೆ ನಡವಳಿಕೆಗಳಿದೆ ನೋಡ್ಬೋದು ನಿಮ್ಮಲ್ಲಿ ಇವಾಗ. ಮತ್ತು ದೇವತೆಗಳಲ್ಲಿ, ಗುರುಗಳಲ್ಲಿ ಭಕ್ತಿ ಧರ್ಮ ಎಲ್ಲವನ್ನು ಮಾಡ್ತೀರಿ, ಭಕ್ತಿ ಶ್ರದ್ಧೆಗಳನ್ನು ಅರ್ಚನೆ ಮಾಡ್ತೀರಿ. ಇದೆಲ್ಲ ಒಳ್ಳೆ ಫಲ ನಿಮಗೆ. ಕಾರಣ ಬುಧ ಕೊಡುವಂತಹ ಫಲ. ಅಂದರೆ ಬುಧ ಏನು ಮಾಡ್ತಾಯಿದ್ದಾನೆ ಅಂದರೆ, ನೀವು ಏನು ಶುಭ ಫಲವನ್ನು ಶುಭ ಕೆಲಸವನ್ನು ಮಾಡ್ತೀರಿ, ಶುಭ ಫಲವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಕೆಟ್ಟ ಗ್ರಹಗಳ ದೃಷ್ಟಿಯಿಂದ ಕೆಟ್ಟ ಫಲ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಬುಧ ಬಂದು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. ಹಾಗೆಯೇ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಮತ್ತು ಸ್ವಂತ ಪ್ರಯತ್ನಗಳಿಂದ ಯಶಸ್ವಿ ಆಗ್ತೀರಿ. ನೀವು ನುಗ್ಗಬೇಕು, ಕೆಲಸ ಕಾರ್ಯ ವ್ಯವಹಾರದಲ್ಲಿ ಹೋಗಬೇಕು, ಎಲ್ಲ ಕೆಲಸ ಶುಭ ಆಗ್ತದೆ. ಇದರಿಂದ ಏನಂದರೆ ವಿಶೇಷ ಕೀರ್ತಿಗಳು. ಇಷ್ಟು ದಿನ ಕೀರ್ತಿ ಗೌರವ ಇರಲಿಲ್ಲ, ಸೊ ಈ ಕೀರ್ತಿ ಬರ್ತದೆ, ಗೌರವ ಬರ್ತದೆ, ದುಡ್ಡು ಕಾಸು ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಸರ್ಕಾರ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ನಿಮಗೆ ಗುಪ್ತವಾಗಿ ಬರುವಂಥ ಹಣಗಳು ಕೆಲವಿದೆ ಬರ್ತದೆ, ಒಳ್ಳೆಯ ಯೋಗವಾದ ಹಣಗಳೇ. ಕೆಟ್ಟ ಹಣ ಯಾವುದು ಬರೋದಿಲ್ಲ, ಗುಪ್ತವಾದ ಹಣಗಳು ಬರ್ತದೆ. ಕೊಟ್ಟಿರೋದೆಲ್ಲ ವಾಪಸ್ ಬರುವಂಥ ಚಾನ್ಸಸ್ ಇರ್ತದೆ. ಧನಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಹಾಗಾಗಿ ಬುಧನ ಗ್ರಹ ಭಾಳ ಚೆನ್ನಾಗಿದೆ. ದುಡ್ಡು ಹೇಗೆ ಬರ್ತದೆ ನಾವು ಇಮ್ಯಾಜ್ ಮಾಡೋಕ್ಕಲ್ಲ, ಅಷ್ಟು ದುಡ್ಡು ಬರ್ತದೆ. ಬಂತು ಅಂತ ಅನ್ನೆಸರಿ ಖರ್ಚು ಮಾಡೋಕ್ಕೋಗಬಾರ್ದು. ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ ಕನ್ಯಾ ರಾಶಿಯವರು. ಮತ್ತು ಉದ್ಯೋಗದಲ್ಲಿ ನಿಮ್ಮ ಒಂದು ಎಫರ್ಟ್ ಚೆನ್ನಾಗಿರುತ್ತೆ. ಸ್ವತಂತ್ರದಿಂದ ಕೆಲಸ ಮಾಡಿ, ನಿಮ್ಮ ಎಫರ್ಟಿಂದ ಒಳ್ಳೆ ಅಧಿಕಾರ ಸಿಗತ್ತೆ ನಿಮಗೆ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ರವಿ ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಒಳ್ಳೆ ಕೆಲಸ, ಒಂದು ದಶಮದಲ್ಲಿ ಕುಜನೂ ಚೆನ್ನಾಗಿದ್ದಾನೆ. ಸೊ ಹಾಗೆ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿ ಸಿಗತ್ತೆ. ಆದರೆ ಆ ಕುಜ ಕೂತಿರೋದ್ರಿಂದ ನಿಮ್ಮ ದರ್ಪವನ್ನು ತೋರಿಸ್ತೀರಿ ನೀವು ಕನ್ಯಾ ರಾಶಿಯವರು. ದರ್ಪದಿಂದ, ಅಹಂಕಾರದಿಂದ ಅಧಿಕಾರವನ್ನೇ ಕಳ್ಕೊಂಡ್ಬಿಡ್ತೀರಿ. ಹಾಗಾಗಿ ಈ ತಿಂಗಳಲ್ಲಿ ಯಾವುದೇ ಅಧಿಕಾರಿತೆ ಮಾಡಬೇಕಾದರೆ, ಯಾವುದೇ ವ್ಯಕ್ತಿ ಜೊತೆ ಸಂಭಾಷಣೆ ಮಾಡಬೇಕಾದರೆ ಸ್ವಲ್ಪ ವಿನಯದಿಂದ ಮಾತಾಡ್ಕೊಂಡು ವಿನಯದಿಂದಿದ್ದರೆ ಬಹಳ ಅನುಕೂಲವಾಗ್ತದೆ. ಧರ್ಮದ ಮಾಡುವಂಥ ವ್ಯಕ್ತಿಗಳಿಗೆ, ದಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಹೋಗಬೇಡ್ರಿ. ಆ ವ್ಯಕ್ತಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡ್ರಿ. ಏನೋ ಸಂಪಾದನೆ ಮಗಳೇನೋ ಮಾಡ್ತಾ ಇರ್ತಾರೋ ಅದನ್ನು ನೀವು ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ್ರೆ ಅದ್ರ ಕಷ್ಟ ಬಿಡ್ತೀರಿ. ಮತ್ತು ನಿಮ್ಮ ಸಿಡುಕುತನ ಅನ್ನೋದೇ ಹೇಳಿ. ಬುಧ ಈಗ ನಿಮ್ಮ ಕನ್ಯಾ ರಾಶಿಯಲ್ಲಿದ್ದರೂ 7ನೇ ಮನೆಯ ದೃಷ್ಟಿ, ಶನಿಯ ದೃಷ್ಟಿ ಬುಧನ ಮೇಲೆ ಬೀಳೋದ್ರಿಂದ ಸೊ ಏನಾಗುತ್ತೆ, ಸಿಡುಕು, ದುಡುಕತನ ಮತ್ತು ಎಲ್ಲರನ್ನೇ ಮಾತಾಡೋದು, ನಾನೇ ಸರಿ ಅಂತ ಅಹಂಭಾವನೆ ಮಾತಾಡುವಂತಹದನ್ನು ಹೆಚ್ಚು ಮಾಡ್ತೀರಿ. ಸಿಕ್ಕದವರೆಲ್ಲ ಜಗಳ ಮಾಡ್ಕೊತೀರಿ. ಅಕ್ಕಪಕ್ಕ ಅನ್ನಂಗಿಲ್ಲ, ಕೆಲಸ ಕಾರ್ಯ ಅನ್ನಂಗಿಲ್ಲ, ಸಣ್ಣ ಪುಟ್ಟ ಜಗಳ, ರೋಡಲ್ಲಿ ಹೋಗಿ ಜಗಳ ಮಾಡ್ಕೊಂಬಿಡ್ತೀರಿ. ಆ ಕೋಪದ ಕಮ್ಮಿ ಮಾಡ್ಕೊಳ್ಳಿ. ಯಾರೋ ಏನಾದರೂ ಆಯಿತು ಮುಂದೆ ಕೊಟ್ಟೋಗಿ, ಹಚ್ಕೊಬೇಡಿ. ಹಚ್ಕೊಂಡ್ರೆ ಎಫರ್ಟ್ ಆಗ್ತದೆ, ಕಷ್ಟ ಆಗ್ತದೆ ನಿಮಗೆ. ನಿಮ್ಮ ಅಭಿವೃದ್ಧಿ ಕುಂಠಿತವಾಗಿ. ಈಗ ಎಲ್ಲ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಏನೋ ಜಗಳ ಬಂತು ಅಲ್ಲಿ ನಿಂತರೆ ಇನ್ನು ಮಾಡೋ ಕೆಲಸಗಳ ಹೋಗ್ತಾರೆ, ನಿಮ್ಮ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಶನಿ ಪವರ್ಸ್. ಸೊ 7ನೇ ಮನೆ ದೃಷ್ಟಿ ಬಿದ್ದಾಗ ಆ ಥರ ಆಗ್ತದೆ, ಹುಷಾರಾಗಿರಬೇಕು. ಮತ್ತು ವಿದ್ಯಾರ್ಥಿಗಳು ಆಲಸ್ಯ ಮಾಡುವಂಥ ಚಾನ್ಸಸ್ ಜಾಸ್ತಿ. ಆಲಸ್ಯ ಮಾಡೋಕ್ಕೆ ಹೋಗಬಾರ್ದು ವಿದ್ಯಾರ್ಥಿಗಳು.
ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನ, ಬೆಳಗ್ಗೆ ಎದ್ದು ಬೇಗ ಓದುವಂತಹದ್ದು ಮತ್ತು ಸಕಾಲಕ್ಕೆ ಪಾಠ ಪ್ರವಚನ ಕೇಳುವಂತಹದ್ದು, ಅಲ್ಲೇ ಸ್ಕೂಲ್ ಮಿಸ್ ಮಾಡದೆ ಹೋಗೋದು, ಇವೆಲ್ಲ ಮಾಡಬಾರ್ದು. ಕೆಲಸಕ್ಕೆ ವಿದ್ಯೆ ಹೋಗ್ಬೇಕಾದ್ರೆ ಭಾಳ ಶ್ರದ್ಧೆಯಿಂದ ಹೋಗಬೇಕು. ನಿಮ್ಮದೊಂದು ಕೆಲಸ ಅದು. ನಾನು ಓದೋ ಕಾಲದಲ್ಲಿ ಓದಬೇಕು ಅನ್ನೋದು ಒಂದು ಗಟ್ಟಿತನ ಇಟ್ಕೋಬೇಕು. ನೀವು ಆಲಸ್ಯ ಮಾಡಿಕೊಂಡ್ರೆ ಮತ್ತು ಓವರ್ ಕಾನ್ಫಿಡೆನ್ಸ್ ಮಾಡಿಕೊಂಡ್ರೆ ಯಾವ ಫಲವೂ ಸಿಗೋದಿಲ್ಲ. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ, ಸ್ವಲ್ಪ ವಿಳಂಬಗಳಾಗೋ ಚಾನ್ಸಸ್ ಇರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟವರಿಗೆ ತೊಂದರೆಗಳಾಗ್ತದೆ. ಮತ್ತು ಮದುವೆ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಈ ತಿಂಗಳಲ್ಲಿ ಯಾವುದೇ ನಿಶ್ಚಿತಾರ್ಥಗಳು ಬೇಡ, ವಿವಾಹಾದಿಗಳು ಬೇಡ. ಆಗ್ತದೆ ಈ ತಿಂಗಳು ಕಳೀಲಿ, ಮುಂದೆ ಒಳ್ಳೆಯ ಫಲ ಬರ್ತದೆ. ಈ ತಿಂಗಳಲ್ಲಿ ಸ್ವಲ್ಪ ಆದಷ್ಟು ವಿವಾಹಾಧಿಕಾರಿಗಳಲ್ಲಿ ಅಷ್ಟು ಒಳ್ಳೆಯ ಫಲವಿಲ್ಲ ನಿಮಗೆ. ಯಾಕೆಂದರೆ ಅದು ಸ್ವಲ್ಪ ಆ ಒಂದು ಗ್ರಹಗಳ ದೃಷ್ಟಿ ಆಗಿದೆ, ಅದು ಭಾಳ ತೊಂದರೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಮತ್ತು ಗುರು ಚೆನ್ನಾಗಿದ್ದಾನೆ. ಗುರು ಚೆನ್ನಾಗಿರೋದೇನಪ್ಪ ಅಂದರೆ ಒಳ್ಳೆ ಹಿರಿಯರ ಆಸ್ತಿಗಳು ಬರುವಂತಹದ್ದು, ಆಭರಣ ಕೊಂಡುಕೊಳ್ಳುವಂತಹದ್ದು, ಒಳ್ಳೆ ಧನಗಳು ಬರೋಂಥದ್ದು ಸಹಾಯ ಚೆನ್ನಾಗಿ ಸಿಗುತ್ತೆ ನಿಮಗೆ. ಆಸ್ತಿ ವಿಚಾರದಲ್ಲಿ ಬಂಧುಗಳು ಅಸಮಾಧಾನಗಳಾಗ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಸ್ತಿ ವಿಚಾರದಲ್ಲಿ ಬಂದಾಗ ದೇವರು ನಿಮ್ಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ. ಅತಿ ಆಸೆಗಳೆಲ್ಲ ಮಾಡೋದು ಬೇಡ. ಸರಿಯಾಗಿ ವಿಭಾಗಗಳನ್ನು ಮಾಡ್ಕೊಳ್ಳಿ, ಅದು ಸೇರ್ತದೆ. ನಿಮ್ಮ ಮೋಸ ಮಾಡಿದ್ರೆ ಅವ್ರಿಗೆ ಏಟಾಗ್ತದೆ, ಏನು ಭಯ ಬೀಳೋಕ್ಕೆ ಅವಶ್ಯಕತೆ ಇಲ್ಲ, ಅವ್ರಿಗೆ ತಂದು ಕೊಡ್ತಾರೆ. ಗುರು ಚೆನ್ನಾಗಿರೋದ್ರಿಂದ ಆಸ್ತಿಗಳು ಬಂದ ವಿಚಾರದಲ್ಲಿ ನಮಗೇನು ಕೊಡ್ತೀರೋ ಕೊಡಿ ಇಸ್ಕೊಂಬಿಟ್ರೆ ಅಷ್ಟೇ ವಿನಃ ಅತಿ ಹೋಗೋದು ಬೇಡ. ಮತ್ತು ಕೋರ್ಟು ಕಟ್ಟೆಗಳ ವಿಚಾರಕ್ಕೆ ಹೋಗಬಾರ್ದು, ಹತ್ತಬೇಕಾಗೋ ಚಾನ್ಸ್ ಇರ್ತದೆ ಕೋರ್ಟ್ ವ್ಯವಹಾರಕ್ಕೆ. ಯಾಕೆ ಜಾತಕದಲ್ಲಿ 6ನೇ ಮನೆ ರಾಹು ಸಂಚಾರ ಮಾಡೋದ್ರಿಂದ ಶತ್ರುಗಳ ಕಡೆ ಜಾಸ್ತಿ ಆಗ್ತದೆ. ನಿಮ್ಮ ಶತ್ರುಗಳೇ, ನಿಮ್ಮ ಸಪೋರ್ಟೇ ಮೋಸ ಮಾಡ್ತಾರಲ್ಲ. ಹಾಗಾಗಿ ಕೋರ್ಟ್ ಕಟ್ಲೆಗಳಲ್ಲಿ ಮಾತ್ರ ಕೆಲಸಕ್ಕೆ ಹೋಗಬೇಡಿ, ಹತ್ತಕ್ಕೆ ಹೋಗಬೇಡಿ, ಜಗಳ ಕದನ ಮಾಡ್ಕೊಂಡು ಹೋಗಬಾರ್ದು. ಮತ್ತು ಪ್ರಯಾಣದಲ್ಲಿ ವಿಘ್ನಗಳು ಸ್ವಲ್ಪ ಹೆಚ್ಚಿರ್ತದೆ. ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಚೆನ್ನಾಗಿರಬೇಕು. ನಿಮ್ಮ ಜೀವನ ಸ್ವಲ್ಪ ಭಯಗ್ರಸ್ತರಾಗ್ತೀರಿ, ಏನೋ ಒಂದು ಯೋಚನೆ ಭಯ ಬಿಡ್ತೀರಿ. ಮತ್ತು ವಿಪರೀತ ಖರ್ಚುಗಳಿಂದ ಕೂಡಿರ್ತದೆ, ಸ್ವಲ್ಪ ಹುಷಾರಾಗಿರ್ರಿ. ಜಾಸ್ತಿ ಭಯ ಬೀಳಕ್ಕೆ ಹೋಗಬಾರ್ದು. ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಬಿಡ್ರಿ. ಬೇರೆ ಕೆಲಸ ಮಾಡೋದು ಭಯ ಇಡ್ಬೇಕಷ್ಟೇ. ನಿಮ್ಮ ಕೆಲಸಕ್ಕೆ ಭಯ ಬಿಡಬೇಕು ನೀವು. ಮತ್ತು ಮಾತು, ದ್ವಿತೀಯ ಸ್ಥಾನ ಶುಕ್ರನ ಮಾತು, ನಿಮ್ಮ ಮಾತು ಕೇಳಬೇಕು ಅಂದರೆ ಸುಖವಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಶುಕ್ರನಿಂದ ಒಳ್ಳೆ ವಾಚಾಳಿತನ ಚೆನ್ನಾಗಿ ಬರ್ತದೆ ನಿಮಗೆ. ಒಳ್ಳೆ ಮಾತುಗಾರ ಆಗ್ತೀರಿ, ಸೊಗಸುಗಾರ ಆಗಿರ್ತೀರಿ, ಎಲ್ಲ ಆಕರ್ಷಣ ವ್ಯಕ್ತಿಗಳಾಗಿರ್ತಕ್ಕಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ಸ್ವಂತ ವ್ಯಾಪಾರಿಗಳಿಗೆ ಧನಲಾಭಗಳಾಗುವಂತೆ ಶುಕ್ರ ದ್ವಿತೀಯ ಸಾನುಕೂಲತೆ ಬೇಕಾದಷ್ಟು ಎಷ್ಟು ವ್ಯಾಪಾರ ಮಾಡ್ತೀರಿ, ರಾತ್ರಿ ಹಗಲು ವ್ಯಾಪಾರ ಮಾಡ್ಬೋದು ನೀವೆಲ್ಲ, ಅಷ್ಟು ಲಾಭವನ್ನು ಕೊಡ್ತಾನೆ. ಸ್ತ್ರೀ ಮೂಲಕ ಸಹಾಯಗಳಾಗ್ತದೆ. ಮತ್ತು ಒಳ್ಳೆ ಭಾಗ್ಯವಂತರಾಗುವಂಥ ಅದು ಧನವಂತರಾಗುವ ಯೋಗ ಭಾಳ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಜವಾಬ್ದಾರಿಗಳು, ನೀವೇ ಮಾಡಬೇಕಂತ ಕೆಲಸಗಳು ಹುಡ್ತದೆ, ಅದನ್ನು ನೀವೇ ಜವಾಬ್ದಾರಿಯನ್ನು ಮಾಡಬೇಕಾಗ್ತದೆ. ಸ್ವಲ್ಪ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ, ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ. ನಿಮಗೆ ಆಗಾಗ ಸ್ವಲ್ಪ ಆರೋಗ್ಯದಲ್ಲಿ ಶೀತ ಸಂಬಂಧವಾದಂತಹ ರೋಗಗಳು ಉಲ್ಬಣಿಸ್ತದೆ. ಸ್ವಲ್ಪ ಅದನ್ನು ಸಣ್ಣ ಪುಟ್ಟ ಸರಿಪಡ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ಮತ್ತು ಪಾಪ ಕಾರ್ಯಗಳಲ್ಲಿ ಅನ್ಯ ಮಾರ್ಗದಲ್ಲಿ ಧನ ವ್ಯಯಗಳಾಗ್ತದೆ, ಮಾಡೋಕ್ಕೆ ಹೋಗಬೇಡ್ರಿ. ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ, ಪಾಪ ಕೆಲಸ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಅನ್ಯಾಯ ದುಡ್ಡು ಬರ್ತದೆ, ಬೇಡ ನಮಗೆ. ಅನ್ಯಾಯ ಮಾರ್ಗದಲ್ಲಿ ಹೋಗೋದು ಬೇಡ. ನಿಮಗೇ ದೇವರು ಒಳ್ಳೇದು ಕೊಡಬೇಕಾದ್ರೆ ಕೆಟ್ಟ ದುಡ್ಡು ಹಾಕಬೇಕಾ ನಿಮಗೆ? ಹಾಗಾಗಿ ಕನ್ಯಾ ರಾಶಿಯವರಿಗೆ ಭಾಳ ಉತ್ತಮ ಫಲ ಇದೆ. ಸೊ ನಿಮಗೆ ಬೇಕಾಗ್ತಕ್ಕಂಥ ಆ ಕೋಪ ದೃಢತನ ಬಿಡಬೇಕಾಗ್ತದೆ, ಆರೋಗ್ಯ ನೋಡ್ಕೋಬೇಕಾಗ್ತದೆ. ಈ ಆರೋಗ್ಯ ಇಂಪ್ರೂವ್ಮೆಂಟ್ಗೆ, ಕೆಲಸ ಕಾರ್ಯ ವ್ಯವಹಾರ ಇಂಪ್ರೂವ್ಮೆಂಟ್ಗೆ ನೀವು ಮುಖ್ಯವಾಗಿ ಶನಿ, ಕುಜ, ರಾಹು ಶಾಂತಿಯನ್ನು ಮಾಡುವಂಥದ್ದು ಭಾಳ ಒಳ್ಳೆಯ ಫಲ. ಕುಜ ಶಾಂತಿಯನ್ನು ಮಾಡೋದ್ರಿಂದ ವಿಶೇಷವಾಗಿ ಭೂಮಿ ಮನೆಗಳಾಗ್ತದೆ. ಆ ಭೂಮಿಗೆ ಸಂಬಂಧಪಟ್ಟದ್ದು ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ, ಆ ನೋವುಗಳೆಲ್ಲ ಪರಿಹಾರ ಆಗ್ತದೆ. ಭೂಮಿ ದಿನ ತೊಂದರೆಗಳೆಲ್ಲ ಪರಿಹಾರ ಕುಜನಿಂದ ಆಗ್ತದೆ ನಿಮ್ಮ ರಾಶಿಗೆ. ಹಾಗಾಗಿ ಸ್ವಲ್ಪ ಕುಜನ ಶಾಂತಿ, ಶನಿ ಶಾಂತಿ, ರಾಹು ಶಾಂತಿಯನ್ನು ತಪ್ಪದೇ ನೀವು ಒಂದು ಸಣ್ಣ ದೇವಸ್ಥಾನದಲ್ಲಿ ಆಚರಣೆ ಮಾಡಿಕೊಳ್ಳಿ, ಎಲ್ಲ ಪರಿಹಾರವಾಗ್ತದೆ. ನಮಸ್ಕಾರಗಳು.